ಮೆಚ್ಚಿದ ಧೀರನಿಗೆ ಜಯಾದೆ. ಲೋಕದ ಜನರಿಗೆ ನರಕಾಂತಿಯ ತೊಟ್ಟು ಬೇಕೆಂಬುದಾಗಿ ತಂದ ಮುಖವಾಗಿ ಜಗದೀಶ್ವರ ಕಂದಗೆ ಜಯ ಜಯ ಜಗದೀಶ್ವರ ಪೂತ. ಸಂವತ್ಸರ ನಾಡು ನಾಡಿಗೆ ಮಳೆ ಆದೀತು, ಬೆಳೆ ಆದೀತು. ಜಗತ್ತಿನ ಜನರಿಗೆ, ಲೋಕದ ಜನರಿಗೆ ಒಳ್ಳೆಯದಾಕತಿ. ದೇಶಕ್ಕೆ ಸುಖ ಸಿಕ್ಕೈತೆ. ಅದೇ ಆ ಸಂವತ್ಸರದೊಳಗನೆ ಮಳೆ ಬೆಳೆ ಮಧ್ಯಮ ಆದೈತೆ. ಮಹಾವಾಯು ಬೀಸೈತೆ. ವಾಯು ಬೇರೆ, ಮಹಾವಾಯು ಅಂತಂದ್ರ ಅಗಾಧವಾದ ವಾಯುದೇವ ಮುನಿಸ್ಕೊಂಡಾಗ ಮಹಾವಾಯು ಬೀಸೈತಿ. ಆ ಚಂದ್ರಗಿರಿ ದೇವಿ ಕುಪಿತಳಾದಾಗ, ಧರ್ಮ ಅಧರ್ಮ ಆದಾಗ, ಕುಪಿತಳಾದಾಗ, ಸಿಟ್ಟಾದಾಗ ಮಹಾವಾಯು ಬೀಸೈತಿ. ಜಗತ್ತಿಗೆ ಮಹಾ ಅರಿಷ್ಟ ಐತಿ. ಭಾದ್ರಪದ ಮಾಸದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ. ಧಾನ್ಯಗಳು, ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದ ಮಾಘ, ಪುಷ್ಯ, ಮಾಘ, ಫಾಲ್ಗುಣದೊಳಗೆ ಮಂದಾದೈತಿ. ಧಾರಣಿ ಮಂದಾದೈತಿ. ಮತ್ತು ದನ ಕರುಗಳು ಹಿಡ್ಕೊಂಡ 4 ಪಾದದ ಪಶುಗಳು ಏನದವಲ್ಲ ಲಯ ಆದೈತಿ. ಈ ಸಲ ಹೈನುಗಾರಿಕೆ ಹೆಚ್ಚಾದೈತಿ. ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು. ಮತ್ತ ಅದಕ್ಕೆ ವಾಸ ಬಬಲಾದಿ ಬಿಲ ಡೊಂಕ ಹೊಳೆಯಲ್ಲಿ ಮೇರದೆ ಬೇಲಂದವ್ರ ಹಲ್ಲ ಮುರಿದಾಳ ಚಾಯ್. ಅದಕ್ಕೆ ನೀ ಅಂತಂದ್ರ ಅವ್ರ ಪಾದದ ಆಶೀರ್ವಾದ ಸಿಕ್ಕಿತ್ತು. ಅದಕ್ಕೆ ಅಪ್ಪವರು ಸದಾಶಿವಪ್ಪನವ್ರು ಅಪ್ಪವ್ರು ಎಲ್ಲೆಲ್ಲ ಪಾದವನ್ನ ಇಟ್ಟಾರಲ್ಲ, ಎಲ್ಲೆಲ್ಲ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ. ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರಗಳು ಅಡಿಗೆ ಅವತ್ತು ಹೇಳ್ತಾರೆ. ಅವ್ರ 10 ನಿಮಿಷ ಇರ್ಲಿ, 1 ದಿವಸ ಇರ್ಲಿ, ಅವ್ರು ಎಲ್ಲಿ ಪಾದ ಇಟ್ಟಾರಲ್ಲ ಆ ಸ್ಥಾನ, ಆ ದೇಶ, ಆ ಗ್ರಾಮ ಪವಿತ್ರ ಆಗೈತೆ. ಇವೆಲ್ಲ ಭೂಮಿ ಏನು, ಈ ಗ್ರಾಮಗಳು, ಈ ಸುತ್ತಮುತ್ತಲ ನಮ್ಮ ಈ ಭಾಗ ಏನೈತಲ್ಲ, ಅಪ್ಪ ಅವ್ರು ಹೆಜ್ಜಿಟ್ಟಂತ ಜಾಗಗಳು ಇವೆಲ್ಲ ಅಂತೆಂತ ಮಹತ್ವರಲ್ಲ. 3 ಲೋಕದ ಗಂಡ, 3 ಲೋಕದ ಸ್ವಾಮಿ, ಶ್ರೇಷ್ಠವಾದಂತ ಬಬಲಾದಿ ಅವ್ರು ಎಲ್ಲೆಲ್ಲ ಪಾದ ಇಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ. ಆ ಪರಂಪರೆ ಎಲ್ಲಿ ಪಾದ್ರ ಬಬಲಾದಿ ದೂರ ಆತಂದ್ರೆ ನಾ ಇಲ್ಲಿ ಅದನ್ನ ತಿಳ್ಕೋರ್ ಮಕ್ಕಳ್ರ ಅಂತ ಹೇಳಿ ಅಪ್ಪಣೆ ಕೊಟ್ಟಾರಪ್ಪರು. ಅದಕ್ಕೆ ಅವರಿಟ್ಟಂತ ಪಾದದ ಆ ಮಣ್ಣು ಸಹ ಪವಿತ್ರವಾದಂತ, ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗ. ಅದಕ್ಕೆ ಮಾನವ ಜನ್ಮ ಬಹಳ ಅಪರೂಪ ಐತಿ. ಇದನ್ನ ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ 400 ವರ್ಷದಿಂದ ಬರೆದಿಟ್ಟಂತ ವಾಕ್ಯಗಳು, ಚಿಕ್ಕಪ್ಪಯ್ಯನವರು ಅಪ್ಪವರು ಏನು ಬರೆದಿಟ್ಟಂತ ವಾಕ್ಯ ಇವತ್ತ ನೇಮಾದಿಗಳ ಪ್ರಕಾರ ಅಪ್ಪವರು ಏನ ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸುಧಾಕರ್, ಆ ಪರಂಪರೆ ಮುಖಾಂತರ ಅಪ್ಪವ್ರೇನು ಅಪ್ಪಣೆ ಕೂಡ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದೈತಿ. ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂತಾವ್ ಬರ್ತಾವಂತಂದ್ರೆ ಇವತ್ತಿನ ದಿವಸ ಒಳ್ಳೇದ, ಮುಂದಿನ ದಿನಮಾನ ಸುಮಾರ ಬರ್ತಾವ, ಒಳ್ಳೇದಂಕ ಬರುವುದಿಲ್ಲ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಬಹಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು, ಅಂದ್ರೆ ಸುಖ ಸಿಗುತ್ತೆ. ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ, ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರ. ಅದಕ್ಕೆ ಏನೈತಲ್ಲ, ಲೋಕದ ಜನರಿಗೆ ಸುಖ ಆದೈತಿ, ಒಳ್ಳೇದಾದೈತಿ, ದೇಶಕ್ಕೆ ಸುಖ ಆದೈತಿ. ಮಳೆ ಬೆಳೆ ಅದೇ ಆ ಸಂವತ್ಸರ ಮಳೆ ಬೆಳೆ ಮಧ್ಯಮ ಆಕತಿ. ಮತ್ತು ಆಳುವಂತ ಪ್ರಭುಗಳಿಗೆ ಮಸನವಾದೀತೆ.
ಅದಕ್ಕೆ ಧರ್ಮದಿಂದ ಹೋದ್ರೆ ಅಪ್ಪನೆಂದ್ರ ಅಪ್ಪಿಕೊಂಡು ಜಗವೆಲ್ಲ ಶಪ್ಪಿಸಮವು. ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರ ಸುಖ ಸಿಗತತಿ. ಅದಕ್ಕೆ ಗಟ್ಟಿ ಬೀಜವ 1000 ಗಾವದು ದೂರ ಐತಂದ್ರು ಗಟ್ಟಿ ಬೀಜ ಹೊತ್ತ ಅಷ್ಟು ದೂರ ಕೈ ಹಾಕಿದ್ರು ಗಟ್ಟಿ ಬೀಜ ಹೊತ್ತ ಮುಟ್ಟಕ್ಕೆ ಆಯ್ತಾನ ಏಳು ಹಾಲ. ಅದಕ್ಕೆ ಗಟ್ಟಿ ಬೀಜ ಆಗ್ಬೇಕಾರ ಧರ್ಮದಿಂದ ಹೋರಿ. ಧರ್ಮದಿಂದ ಜಗತ್ತಿ ಸುಖ ಸಿಗ್ತದೆ. ಅದಕ್ಕೆ ಶಾಂತಿ, ಸಮಾಧಾನ, ದಾನ, ಧರ್ಮ, ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಕಡಿನ ತುದಿದ್ದೆ ಅಷ್ಟು ನಿಂತಷ್ಟ. ನಿಮ್ಗೆ ನೀಗಿದಷ್ಟ ಸಹಾಯ ಮಾಡ್ರಿ, ಸಹಕಾರ ಮಾಡ್ರಿ. ನೀಗಲಾರ್ದವ್ರಿಗೆ ಒಳ್ಳೇದನ್ನು ಮಾಡ್ರಿ. ಅದಕ್ಕೆ ಕರ್ಮದ ಬಣವಿಗೆ ಧರ್ಮದ ಕಡ್ಡಿ ತಗೊಂಬರ್ತೇನೆ. ಕರ್ಮದ ಬಣವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂತ ಬೆಂಕಿ ಕಡ್ಡಿ ತಗೊಂಬರ್ತೇನೆ. ಎಚ್ಚರವಾಗಿ ಇರತ್ ಹೇಳ್ತಾರಪ್ಪ. ಅದಕ್ಕೆ ಬಹಳ ಮಾನವ ಜನ್ಮ ಬಹಳ ಅಪರೂಪ ಐತಿ. ಇದನ್ನ ಅಪ್ಪ ಅವ್ರು ಬರೆದಿಟ್ಟಂತ ಮಾನವ ಕುಲಕ್ಕ ಜಗತ್ತಿಗೆ ದೊಡ್ಡ ಕೊಡುಗೆ ಕೊಟ್ಟು ಹೋಗ್ಯಾರ. ಅದಕ್ಕೆ ಎಂದ ಬರ್ತಾನಂದ್ರೆ ದಂಡ ನಾಯಕ ಚೆನ್ನನ್ನ ಬರುವಾಗ ಜಗವೆಲ್ಲ ತನ್ನಗನ್ನ. ಅದಕ್ಕೆ ಹಸುರನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ಬರು ಬರುವಾಗ ಜಗತ್ತಿಗೆ 21 ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕೆ ಚಂದ್ರ ಧರಣು ಧರೆಗೆ ಬರುವಾಗ ಜಗವೆಲ್ಲ ತನ್ನಗನ್ನ. ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನೂ ಮುಂದೆ ಐತದ. ಅದಕ್ಕೆ ಈ ವರ್ಷ 7ನೇ ಮಳೆ 8ನೇ ಬೆಳೆ